ಯಾವ ನಕ್ಷತ್ರದಲ್ಲಿ ನೀವು ಹುಟ್ಟಿದ್ದೀರಾ, ಯಾವ ಜಾಗದಲ್ಲಿ ನಿಮ್ಮ ಜನ್ಮ ಆಯಿತು, ಇದು ನಿಮ್ಮ ಜೀವನದಲ್ಲಿ ಒಂದು ದಿಕ್ಕನ್ನ ತೋರಿಸೋದಕ್ಕೆ ತುಂಬಾನೇ ಅವಶ್ಯಕವಾಗತ್ತೆ. ಆದ್ರೆ ಯಾವ ರಾಶಿಯಲ್ಲಿ ನೀವು ಹುಟ್ಟಿದಿರೋ ಮತ್ತೆ ನಿಮ್ಮ ಹೆಸರು ಏನಿದೆಯೋ ಇದು ನಿಮ್ಮ ಭವಿಷ್ಯವನ್ನ ನಿರ್ಧಾರ ಮಾಡೋ ಅವಶ್ಯಕತೆ ಏನೂ ಇಲ್ಲ. ರ ಇಂದ ರಾಮ, ರ ಇಂದ ರಾವಣ, ಇಬ್ಬರ ರಾಶಿನೂ ಕೂಡ ಒಂದೇ ಆಗಿತ್ತು. ಆದ್ರೆ ಒಬ್ಬ ತನ್ನ ಶಕ್ತಿಯನ್ನ ದುರುಪಯೋಗ ಮಾಡಿಕೊಂಡ. ಬಂಗಾರದಂತಹ ಲಂಕೆಯ ರಾಜ ರಾವಣ 10 ದಿಕ್ಕುಗಳಲ್ಲಿ ಗೆದ್ದು ಬರುವಂಥವನು ತನ್ನ ಸಾವನ್ನ ತಾನೇ ತಂದುಕೊಂಡ. ಶ್ರೀರಾಮ ರಾವಣನ ಅಂತ್ಯ ಮಾಡ್ದ. ಶ್ರೀರಾಮ ತನ್ನ ಕೆಲಸಗಳಿಂದ, ತನ್ನ ಪರಿಶ್ರಮದಿಂದ ಭಗವಂತ ಅನ್ನೋ ಪಟ್ಟ ಪಡ್ಕೊಂಡ. 14 ವರ್ಷದ ವನವಾಸ ಅನುಭವಿಸಿದ. ಸಮಸ್ಯೆ ಬಂದಾಗ್ಲೂ ಕೂಡ ತನ್ನ ರಾಜ್ಯದ ಸಹಾಯವನ್ನ ಪಡ್ಕೊಳ್ಳಿಲ್ಲ.